ನಮಸ್ಕಾರ ಸ್ನೇಹಿತರ. ರೇಷನ್ ಕಾರ್ಡ್ ಇದ್ದಂತವರಿಗೆ ಬಂತು ಬೆಳ್ಳಂಬೆಳಗ ಭರ್ಜರಿ ಗುಡ್ ನ್ಯೂಸ್. ಹೌದು, ನಿಮ್ಮ ಹತ್ರ BPL ಹಾಗೂ APL ರೇಷನ್ ಕಾರ್ಡ್ ಇದ್ರೆ ತಪ್ಪದ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲೇ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಾ ಇದ್ದಾವೆ. ಅಂತದ್ರಲ್ಲಿ ಯಾರಿಗೆ ದುಡ್ಡು ಜಮಾ ಮಾಡಬೇಕು, ಯಾರಿಗೆ ಮಾಡಬಾರದು ಅನ್ನೋದು ಸರ್ಕಾರಕ್ಕೆ ಚಿಂತನೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬಯೋಮೆಟ್ರಿಕ್ ಎನ್ನುವಂಥದ್ದು ಹೊಸದಾಗಿ ಬದಲಾವಣೆ ಮಾಡಿದ್ದಾರೆ. ಅದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಆದ್ರೆ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಗಳೇನು, ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ 5 ಹೊಸ ವಸ್ತುಗಳ ಸಿಗ್ತಾ ಇದೆ. ಸೊ ಇದನ್ನ ನೀವು ಹೇಗ್ ಪಡ್ಕೊಳ್ಬಹುದು, ಇದಕ್ಕೆ ಅಪ್ಲೈ ಮಾಡ್ಬೇಕಾ, ಡಾಕ್ಯುಮೆಂಟ್ಸ್ ಏನೇನ್ ಕೊಡ್ಬೇಕಾಗತ್ತೆ, ನಮಗೆ ಯಾವಾಗಿನಿಂದ ಈ ಕಿಟ್ಗಳು ಸಿಗತ್ತೆ, ಅದರಲ್ಲಿ ಏನೇನ್ ಇರತ್ತೆ, ಈ ಎಲ್ಲ ವಿಷಯವನ್ನ ಟೋಟಲಿ ಈ ವಿಡಿಯೋದಲ್ಲಿ 2 ಟಾಪಿಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವು ಮೊದಲು ಮಾತನಾಡೋಣ. ಇಲ್ಲಿ ಸುಮಾರು 8,000 ದುಡ್ಡು ಆದ್ರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಅಂದ್ರೆ 4 ಕಂತಿನ ಹಣ. ನಿಮ್ಗೆ ಅನ್ಸಿರಬಹುದು ಕೇವಲ 2 ತಿಂಗಳ ಹಣ ಮಾತ್ರ ಬರಬೇಕಾಗಿದೆ, ಏಪ್ರಿಲ್ ಮತ್ತು ಮೇ ತಿಂಗಳ ಹಣ. ಇನ್ ಜೂನ್ ಮುಗಿತಪ್ಪ ಅಂದ್ರೆ ಜೂನ್ ತಿಂಗಳದ ನಾವು ಆಮೇಲೆ ಕೇಳಬಹುದು. ಆದ್ರೆ ಮೊದಲು ಬರ್ತಕ್ಕಂತಹ ಕಂತುಗಳು 2 ಅಂತ ನೀವು ಅನ್ಕೊಂಡಿದಿರಿ. ಇಲ್ಲ, ಅದು 4 ಕಂತುಗಳು. ಹೇಗೆ 4 ಕಂತುಗಳಾಗತ್ತೆ ಅಂದ್ರೆ, ನಾವು 2025 ಏಪ್ರಿಲ್, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿಗೆ ಹೋಗ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಯಿತು. ನಿಮ್ಮ ಜ್ಞಾಪಕ ಇರಬಹುದು, ನಿಮಗೆ ಮೊದಲಿನಿಂದನೂ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ದಾಸ್ತಾನು ಇರದೇ ಇರುವಂತಹ ಕಾರಣಕ್ಕಾಗಿ ಕಿಟ್ಗಳ ವಿತರಣೆ ದುಡ್ಡಿನ ವಿತರಣೆ DBT ಮುಖಾಂತರ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇತ್ತು. ಅದಾದ ಬಳಿಕ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಸಿಗ್ತಾ ಇತ್ತಲ್ವಾ. ಇನ್ನು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ನಿಮಗೆ 5 ಕೆಜಿ ಅಕ್ಕಿ ಸೇರಿಸಿ ಟೋಟಲ್ 10 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಈ 10 ಕೆಜಿ ಅಕ್ಕಿ ಏನಿದೆ, ಎಲ್ಲಿವರೆಗೂ ಬರ್ತಾ ಇದೆ, ಇಲ್ಲಿವರೆಗೂ ಕೂಡ ಬರ್ತಾ ಇದೆ. ಈ ದುಡ್ಡಿನ ಬದಲಾಗಿ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಹೋದ ವರ್ಷದ ಅಂದ್ರೆ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಕೊಡ್ತಾ ಇದ್ರಲ್ವಾ. ಅದೇ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮಗೆ ಈ ಗೃಹಲಕ್ಷ್ಮಿ ದುಡ್ಡು ಕೂಡ ನಿಂತು ಹೋಗಿತ್ತು. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಡ್ಲೇ ಇಲ್ಲ. ಜನವರಿ ಆದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಕೊಡುತ್ತೆ. ಸೊ ಹೀಗಾಗಿ ಆ 2 ತಿಂಗಳ ಹಣವನ್ನ ಸರ್ಕಾರ ಯಾಮಾರಿಸಿ ಬಿಡುತ್ತೆ. ಆ 2 ತಿಂಗಳ ಹಣವನ್ನ ನೀವು ಮಹಿಳೆಯರಿಗೆ ಕೊಟ್ಟಿಲ್ಲ, ಮೋಸ ಮಾಡಿದಿರಿ, ನುಡಿದಂತೆ ನಡೀತೀನಿ ಅಂತ ಬರೀ ಬಾಯಿ ಮಾತ್ಲೆ ಹೇಳ್ತಾ ಇದ್ದೀರಿ. ಆ 5,000 ಕೋಟಿ ಹಣ ಎಲ್ಲೋಯ್ತು? ಆ ಒಂದು ಹಣವನ್ನ ನೀವು ನುಂಗಾಕಿದ್ರ, ಅಥವಾ ನಿಮ್ಮ ಇಲಾಖೆ ನುಂಗಾಕಿತ, ಅಥವಾ ನಿಮ್ಮ ಸರ್ಕಾರ ನುಂಗಾಕಿತ ಅಂತ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮಾಡ್ತಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲು ಎಲ್ಲ ನಾನು ಕೊಟ್ಟಿದ್ದೀನಿ, ನಾನು ಕ್ಲಿಯರ್ ಮಾಡಿದ್ದೀನಿ, ಎಲ್ಲವೂ ಕೂಡ ಈಗಾಗಲೇ ಜಮಾ ಆಗಿದೆ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿರುವುದು ನಿಜ ಕೂಡ ಆಗಿರುತ್ತೆ. ಅದರ ಬಗ್ಗೆ ಸಂಪೂರ್ಣ ಪ್ರೂಫ್ ಅನ್ನ ಬಿಜೆಪಿ ನಾಯಕರು ತೆಗೆದುಕೊಂಡು ಬಂದಿದ್ರು. ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಚರ್ಚೆ ಮಾಡಬೇಕಾಗಿ ಬರುತ್ತೆ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಗೊತ್ತಾಗತ್ತೆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ನಾವು ಕೊಟ್ಟಿಲ್ಲ ಅಂತಕ್ಕಂಥದ್ದು. ಸೊ ಹೀಗಾಗಿ ಆ 2 ತಿಂಗಳ ಹಣವನ್ನ ನಾನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಆ ಅತಿ ಶೀಘ್ರ ಹೋಗಿ ಇನ್ನೂ ಅತಿ ಶೀಘ್ರ ಆಗ್ತಾ ಇದೆ, ಇನ್ನೂ ಕೂಡ ದುಡ್ಡು ಬಂದಿಲ್ಲ. ಸೊ ಹೀಗಾಗಿ ಬಿಜೆಪಿ ನಾಯಕರು ಮೊನ್ನೆ ತಾನೇನು ಕೂಡ ಮಹೇಶ್ ತೆಂಗಿನಕಾಯಿ, ಬಿಜೆಪಿಯ ಮುಖಂಡರು ಅವರು ಕೂಡ ಮೊನ್ನೆ ಸ್ಪೀಕರ್ ಅವರ ಮುಂದೆ ಈ ಮಾತನ್ನ ಇಟ್ಟು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಈ ದುಡ್ಡು ಕೂಡ ಅತಿ ಶೀಘ್ರದಲ್ಲಿ ಕೆಲವೇ ತಿಂಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ವರ್ಷದ ದುಡ್ಡು ಬರುತ್ತೆ, ಏಪ್ರಿಲ್ ಮೇ ತಿಂಗಳ ಹಣ. ಅಂದ್ರೆ ನಿಮಗೆ ಯಾವ ತಿಂಗಳ ಹಣ ಅಂದ್ರೆ ಯಾವ ಕಂತಿನ ಹಣ ಅದು ನಿಮಗೆ ಜ್ಞಾಪಕನೇ ಇಲ್ಲ. ಅದು ನಿಮಗೆ ಗೊತ್ತಿರ್ಬೇಕು ಮೊದಲು. 28ನೇ ಕಂತಿನ ಹಣ ಅಂದ್ರೆ ಈ ವರ್ಷದ ಜನವರಿ ತಿಂಗಳ ಹಣ. ಇದೊಂದನ್ನ ನೀವು ನೆನಪಿಟ್ಕೊಳ್ಳಿ, ಉಳಿದಿರ್ತಕ್ಕಂತಹ ಕಂತುಗಳು ಜ್ಞಾಪಕ ಬರುತ್ತವೆ. 29 ಅಂದ್ರೆ ಫೆಬ್ರವರಿ ತಿಂಗಳ ಹಣ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ. ಮಾರ್ಚ್ ಅಂದ್ರೆ 30ನೇ ಕಂತಿನ ಹಣ, ಈಗ ಗೊತ್ತಾಗತ್ತಲ್ವಾ. 30ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಕ್ಲಿಯರ್ ಆಗಿದೆ. ಸೊ ಇದಾದ ಬಳಿಕ ಈಗ ಏಪ್ರಿಲ್ 31ನೇ ಕಂತಿನ ಹಣವನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ 32 ಮೇ ತಿಂಗಳ ಹಣವನ್ನು ಕೂಡ ಕೊಡ್ತಿದ್ದಾರೆ. ಸೊ ಈ 4 ತಿಂಗಳ ಹಣವನ್ನ ಸರ್ಕಾರ ಕೊಡ್ಬೇಕು. ಹೋದ ವರ್ಷದ 2, ಈ ವರ್ಷದ 2, ಇವುಗಳನ್ನ ಕ್ಲಿಯರ್ ಮಾಡಿದ ತಕ್ಷಣ ಜೂನ್ ಜುಲೈನಲ್ಲಿ ಕೊಡ್ತಾರೆ. ಸೊ ಆದಷ್ಟು ಬೇಗ 2 ಕಂತುಗಳನ್ನಾದ್ರೂ ಕ್ಲಿಯರ್ ಮಾಡ್ಬೇಕಂತ ನಮ್ಮ ಮನವಿ ಇರುತ್ತೆ. ಸರ್ಕಾರವು ಕೂಡ 2 ತಿಂಗಳ ಹಣವನ್ನಾದ್ರೂ ಕ್ಲಿಯರ್ ಮಾಡೋಣ ಅಂತ ಮುಂದಾಗಿದೆ.
ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ 4 ಕಂತುಗಳು 8,000 ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಲ್ವಾ. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಕಿಟ್ಗಳ ವಿತರಣೆ ಆಗ್ತಾ ಇದೆ. ಸೊ ಈ ಒಂದು ದೊಡ್ಡ ಬದಲಾವಣೆಯನ್ನ KH ಮುನಿಯಪ್ಪನವರು ಕಳೆದ 2 ಬಾರಿ ಟ್ರೈ ಕೂಡ ಮಾಡಿದ್ರು. ಸೊ ಈಗಾಗಲೇ 93% ಫಲಾನುಭವಿಗಳು ಕಿಟ್ಗಳ ವಿತರಣೆ ಮಾಡಿ ಅಂತ ಹೇಳಿದಾರಂತೆ. ಮತ್ತೆ KH ಮುನಿಯಪ್ಪನವರು 1 ವರ್ಷದ ಹಿಂದೆನೆ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಯಾವಾಗ DBT ಮುಖಾಂತರ ದುಡ್ಡನ್ನ ಕೊಡೋದು ಬಂದ್ ಮಾಡಿ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು, ಅದಕ್ಕಿಂತ ಮುಂಚಿತವಾಗಿನೇ KH ಮುನಿಯಪ್ಪನವರು ಹೇಳ್ಬಿಟ್ಟಿದ್ರು, ನಾವು ಕಿಟ್ಗಳನ್ನ ಇನ್ಮೇಲಿಂದ ಕೊಡ್ತೀವಿ, 5 ವಸ್ತುಗಳನ್ನ ಇನ್ಮೇಲಿಂದ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ನೀವು ಪಡ್ಕೊಳ್ಬಹುದು ಅಂತ ಹೇಳಿದ್ರು. ಆದ್ರೆ ಆ ವಸ್ತುಗಳನ್ನ ತರಿಸ್ಲಿಕ್ಕೆ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ಕೂಡ ತರಿಸ್ಲಿಕ್ಕೆ ರೆಡಿಯಾಗಿದ್ರು. ಜೊತೆಗೆ ಇನ್ನು ಉಳಿದಂತಹ ಬೇಳೆಕಾಳುಗಳು, ಅದೇ ರೀತಿಯಾಗಿ ಗಾಣದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಅಂತ ನಾವು ಕರಿತೀವಿ, ಜೊತೆಗೆ ಸಕ್ಕರೆ, ಇನ್ನು ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ, ಈ ವಸ್ತುಗಳನ್ನ ಅಂದ್ರೆ ಉಪ್ಪನ್ನ ಮಾತ್ರ ರಾಜಸ್ಥಾನದಿಂದ, ಉಳಿದಿರತಕ್ಕಂತಹ ವಸ್ತುಗಳು ನಮ್ಮ ರಾಜ್ಯದಲ್ಲಿನೇ ರೆಡಿ ಆಗ್ತವೆ. ಸೊ ಇದರ ಬಗ್ಗೆ ಎಲ್ಲವೂ ಕೂಡ ಮಾತುಕತೆ ಮಾಡಿ ಸಿದ್ಧತೆ ಕೂಡ ಮಾಡಿದ್ರಂತೆ. ಕೊನೆಯದಾಗಿ ಸಚಿವ ಸಂಪುಟ ಸಭೆಯನ್ನ ಕರೀತಾರೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಮಾತನ್ನ ಮುಂದಿಟ್ಟ ತಕ್ಷಣ ಮತ್ತೆ ಆ ನಿರ್ಧಾರ ಕೈ ಚೆಲ್ಲಲಾಗತ್ತೆ. ಸುಮಾರು 2 ಬಾರಿ ಈ ನಿರ್ಧಾರವನ್ನ ಕೈ ಚೆಲ್ಲಾಗಿದೆ. ಈಗ ಮತ್ತೆ DK ಶಿವಕುಮಾರ್ ಅವರು ಬಂದ ಮೇಲೆ ಹೊಸ ಬೆಳವಣಿಗೆ, ಹೊಸ ಒಂದು ವೇಗ ಅಂತಾನೆ ಹೇಳಬಹುದು. ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ದೊಡ್ಡದಾಗಿ ಬದಲಾವಣೆ ಆಗ್ತಾ ಇದೆ. ಸೊ ಮತ್ತಷ್ಟು ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ CM DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈಗ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ 5 ವಸ್ತುಗಳ ವಿತರಣೆ ಆಗ್ತಾ ಇತ್ತು. ಇದರಲ್ಲಿ ಕಿಟ್ ಯಾವ ಇರ್ತವೆ ಅಂದ್ರೆ ಉಪ್ಪು, ಸಕ್ಕರೆ, ಗಾಣದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ, ಅದೇ ರೀತಿಯಾಗಿ ಬೇಳೆಕಾಳುಗಳು ಮತ್ತು ರವಾ, ಅದರ ಬದಲಾಗಿ ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ. ಸೊ ಇಷ್ಟು ವಸ್ತುಗಳನ್ನ ನಿಮಗೆ ಕಿಟ್ಗಳ ಮುಖಾಂತರ ವಿತರಣೆ ಮಾಡಲಾಗತ್ತೆ. ಸೊ ಇನ್ನು ಇದ್ದಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಇದನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಗಮನದಲ್ಲಿ ಪ್ರಶ್ನೆ ಬಂದಿದೆ. ಆದ್ರೆ ಅದನ್ನ ತೆಗೆದುಬಿಡಿ. ನೀವು ಅಲ್ಲಿ ಹೋಗಿ ಗ್ರಾಮವನ್ನು, ಕರ್ನಾಟಕವನ್ನು, ವಾಪು ಸೇವಾ ಕೇಂದ್ರ ಅಥವಾ CS ಸೆಂಟರ್ ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ರೇಷನ್ ನಲ್ಲಿ ಅಕ್ಕಿ ಸಿಗ್ತಾ ಇದೆ ಅಲ್ಲ 10 kg, ಅದರ ಬದಲಾಗಿ ಈ ಕಿಟ್ಗಳ ವಿತರಣೆ ಆಗ್ತಕ್ಕಂಥದ್ದು. ಹಾಗಾಗಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಡೈರೆಕ್ಟ್ ಆಗಿ ಕಿಟ್ಗಳನ್ನ ತೆಗೆದುಕೊಂಡ್ರೆ ಮುಗಿದೋಯ್ತು. ಸೊ ಅಲ್ಲಿ ನೀವು ಥಂಬನ್ನ ಕೊಡ್ತೀರಿ, ಆದ್ರೆ ಆ ಒಂದು ಥಂಬನ್ನ ಕೊಟ್ರೆ ಮುಗಿದೋಯ್ತು ಕರೆಕ್ಟ್ ಆಗಿ. ಇನ್ನು ನೀವು ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೊಡಬೇಕು, ಇಲ್ಲಿ ಹೋಗಿ ಕೊಡಬೇಕು, ಇಲ್ಲಿ ಅಪ್ಲೈ ಮಾಡಬೇಕು, ಇದೇನು ಇಲ್ಲ. ಸೊ ಯಾರಾದ್ರೂ ಯಾಮಾರಿಸಿದ್ರೆ ನೀವು ಯಾಮಾರಬೇಡಿ, ಅದು ತಪ್ಪು ಕಲ್ಪನೆ, ಅದು ಅಲ್ವೇ ಅಲ್ಲ. ನಿಮಗೆ ನೇರವಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಕಿಟ್ಗಳ ವಿತರಣೆ ಆಗ್ತಾ ಇರತ್ತೆ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು ಅಷ್ಟೇ. ಸೊ ಈ ಕಿಟ್ಗಳ ವಿತರಣೆ ಬಗ್ಗೆನೂ ಕೂಡ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಇದು ಜುಲೈ ತಿಂಗಳಲ್ಲಿ ವಿತರಣೆ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಸೊ ಅವುಗಳು ರೆಡಿ ಆಗ್ಬೇಕಲ್ವಾ, ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಹೀಗಾಗಿ ಕಾಯ್ದು ನೋಡೋಣ. ಸದ್ಯಕ್ಕೆ DK ಶಿವಕುಮಾರ್ ಎಷ್ಟಂದ್ರೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಹೊಸದಾಗಿ ಬದಲಾವಣೆಯನ್ನ ತರ್ತಾ ಇದ್ದಾರೆ. ನಿಮಗೆ ಗೊತ್ತಾಗಿರಬಹುದು ಆಲ್ರೆಡಿ. ನಮ್ಮ ಚಾನಲ್ ಅನ್ನ ಯಾರು ವೀಕ್ಷಿಸ್ತಾ ಇದ್ರಿ ಕಂಟಿನ್ಯೂ ಆಗಿ, ನಿಮಗಂತೂ ಗೊತ್ತಿರತ್ತೆ. ಸೊ ಅದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಗಳು ಸಿಗ್ತಾ ಇರತ್ತೆ. ಈ ವಿಷಯವನ್ನ ಆದಷ್ಟು ಎಲ್ಲ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.